Indian National Center for Ocean Services (INCOIS) was established as an autonomous body in 1999 under which ministry? Okay, so it was established under, idella current affairs ಅಲ್ಲಿ ನ್ಯೂಸ್ ಅಲ್ಲಿ ಇರುತ್ತೆ, ಅದಕ್ಕೆ ಕ್ವೆಶ್ಚನ್ ಕೊಟ್ಟಿರೋದು. It was established under Ministry of Earth Sciences. So ಇದೆಲ್ಲಿದೆ? INCOIS, it is in Hyderabad. Ministry of Earth Sciences under establish ಮಾಡಿ. If you travel across India, where will you most likely to come across the great Indian bustard in its natural habitat? So great Indian bustard ನಮಗೆ ಎಲ್ಲಿ ಸಿಗುತ್ತೆ? So it is a critically endangered species, less than 100 individuals ಇವತ್ತು ಬದುಕಿರೋದು. Critically endangered bird. Okay, it has a very poor eyesight. So ಎಲ್ಲಿ ಸಿಗುತ್ತೆ? Indian desert, northeastern evergreen forest, western Ghats and eastern Ghats. So it is found in Indian desert region. Andre it is found in Rajasthan, Gujarat. Okay, and also it is found in Karnataka, Ranebennuru, Bellary. Karnatakadallu kuda sighting ಇದೆ great Indian bustards, but they are very much less in around 70 to 80 individuals ಬದುಕಿರ್ಬೋದು ಅಷ್ಟೇ ಇವತ್ತು. ಸೊ ಆಮೇಲೆ ಇಟ್ ವಿಲ್ ಬಿ ಕಂಪ್ಲೀಟ್ಲಿ ಎಕ್ಸ್ಟಿಂಕ್ಟ್. ಸೊ ಇಂಡಿಯಾ ಅಲ್ಲದೆ ಪಾಕಿಸ್ತಾನಲ್ಲೂ ಕೂಡ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಇದೆ. ಸೊ ಅಲ್ಲಿ ಪಾಪ್ಯುಲೇಷನ್ ಅವರು ರೆಗ್ಯುಲೇಟ್ ಮಾಡ್ತಾ ಇಲ್ಲ, ದೇ ಆರ್ ಕಿಲ್ಲಿಂಗ್ ಇಟ್, ದೇ ಆರ್ ಹಂಟಿಂಗ್ ದ ಬರ್ಡ್ಸ್. ಓಕೆ, ಸೊ ಬಟ್ ನಾವು ರೆಗ್ಯುಲೇಟ್ ಮಾಡ್ತಾ ಇದ್ದೀವಿ, ಬಟ್ ಸ್ಟಿಲ್ ಇಟ್ ಇಸ್ ಕ್ರಿಟಿಕಲಿ ಎಂಡೇಂಜರ್ಡ್. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಇಂಡಿವಿಜುವಲ್ಸ್ ಆಫ್ ದಿ ಎಕೋಸಿಸ್ಟಮ್. An individual is fully adapted to its environment. The individuals of different species have the potential for interbreeding and produce fertile offspring. So, which of the following statements are incorrect? Okay. An individual is fully adapted to its environment. Individual andre ಒಂದು ಇಂಡಿವಿಜುವಲ್ ಪ್ರಾಣಿ ಆಗಿರ್ಬೋದು, ಪಕ್ಷಿ, ಬರ್ಡ್, ನಾವು ಮನುಷ್ಯರು ಯಾರೇ ಆಗಿರ್ಬೋದು. ಓಕೆ, ಸೊ ವಿ ಆರ್ ಇಂಡಿವಿಜುವಲ್. ನಾವು ನಮ್ಮ ಎನ್ವಿರಾನ್ಮೆಂಟಿಗೆ ಫುಲ್ಲಿ ಅಡ್ಯಾಪ್ಟ್ ಆಗಿದ್ದೀವಾ? ಹೌದು. ಸೊ ಅದಕ್ಕೋಸ್ಕರನೇ ವಿ ಆರ್ ಸರ್ವೈವಿಂಗ್ ಇನ್ ದಿಸ್ ಎನ್ವಿರಾನ್ಮೆಂಟ್ ಆಸ್ ವಿ ಆರ್ ಕಂಪ್ಲೀಟ್ಲಿ ಅಡ್ಯಾಪ್ಟೆಡ್ ಟು ದ ಎನ್ವಿರಾನ್ಮೆಂಟ್. ಓಕೆ, ಸೊ ಸ್ಟೇಟ್ಮೆಂಟ್ 1 is true. Second, the individuals of different species have the potential for interbreeding and produce fertile offspring. So ಬೇರೆ ಬೇರೆ ಸ್ಪೀಶೀಸು ಇಂಟರ್ಬ್ರೀಡಿಂಗ್ ಮಾಡ್ತಾವ? ಇಲ್ಲ. ಸೊ interbreeding, the species interbreed among themselves, not between different species. ಅಥವಾ ನಾಟ್ ಬೇರೆ ಸ್ಪೀಶೀಸ್ ಮಧ್ಯದಲ್ಲಿ ಇಂಟರ್ಬ್ರೀಡಿಂಗ್ ಆಗಲ್ಲ, ಅದೇ ಸ್ಪೀಶೀಸ್ ಇಂಡಿವಿಜುವಲ್ಸ್ ಮಧ್ಯದಲ್ಲಿ ಮಾತ್ರ ಇಂಟರ್ಬ್ರೀಡಿಂಗ್ ಆಗುತ್ತೆ. ಸೊ ಹಾಗಾಗಿ ಆ ಟರ್ಮ್ನ ಏನಂತೀವಿ ನಾವು? ಪಾಪ್ಯುಲೇಷನ್ ಅಂತೀವಿ. ಪಾಪ್ಯುಲೇಷನ್ ಅಂದರೆ ಏನು? ಇಂಟರ್ಬ್ರೀಡಿಂಗ್ ಸ್ಪೀಶೀಸ್ ಇಸ್ ಕಾಲ್ಡ್ ಪಾಪ್ಯುಲೇಷನ್. ಓಕೆ, ಸೊ ಹಾಗಾಗಿ ದ ಇಂಡಿವಿಜುವಲ್ಸ್ ಆಫ್ ಡಿಫ್ರೆಂಟ್ ಸ್ಪೀಶೀಸ್ ದೇ ಡು ನಾಟ್ ಇಂಟರ್ಬ್ರೀಡ್. ಸೊ ಸ್ಟೇಟ್ಮೆಂಟ್ 2 is wrong. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಇನ್ಕರೆಕ್ಟ್? 2 only. International Day of Biodiversity is observed on. ಸೊ ಇದೆಲ್ಲ ಕರೆಂಟ್ ಅಫೇರ್ಸಲ್ಲಿ ನ್ಯೂಸಲ್ಲಿ ಇರುತ್ತೆ. ಈ ಅರ್ತ್ ಡೇ, ಇವೆಲ್ಲ ಇಂಟರ್ನ್ಯಾಷನಲ್ ಡೇ ಫಾರ್ ಬಯೋಡೈವರ್ಸಿಟಿ, ಇವೆಲ್ಲ ನಾವು ನೋಡ್ಕೊಬೇಕು. ಓಕೆ, ಸೊ ಇದು ಕರೆಂಟ್ ಅಫೇರ್ಸಲ್ಲಿ ನ್ಯೂಸಲ್ಲಿ ಇರುತ್ತೆ. ಸೊ ಇಂಟರ್ನ್ಯಾಷನಲ್ ಡೇ ಫಾರ್ ವೈಲ್ಡ್ ಲೈಫ್ ಯಾವುದು, ಇಂಟರ್ನ್ಯಾಷನಲ್ ಎನ್ವಿರಾನ್ಮೆಂಟ್ ಡೇ ಯಾವುದು, ಇದೆಲ್ಲ ನೀವು ನೋಡ್ಕೊಳ್ಳಿ. ಡೇ ಫಾರ್ ಬಯೋಡೈವರ್ಸಿಟಿ, ಇಟ್ ಈಸ್ ಅಬ್ಸರ್ವ್ಡ್ ಆನ್ May 22nd. Consider the following statements about the red sanders. Okay, red sanders ಅಂದ್ರೆ ಏನು? ರಕ್ತ ಚಂದನ. This tree species, it is endemic to the tropical dry deciduous forest of South India. It's primarily used for decorative and ornamental purpose. So which of the following statements is athwa are true? Okay, so it is endemic to tropical dry deciduous forest of South India. ಹೌದು. ಸೊ ಇಟ್ ಇಸ್ ಎಂಡೆಮಿಕ್ ಟು ಈಸ್ಟರ್ನ್ ಘಾಟ್ಸ್. ಇವಾಗ ಸಸಿ ತೊಗೊಂಡೋಗಿ ಬೇರೆ ಕಡೆ ಎಲ್ಲ ನೆಟ್ಬಿಟ್ಟು ಬೆಳೀತಿದ್ದಾರೆ, ಬಟ್ ನ್ಯಾಚುರಲ್ ಆಗಿ ಇಟ್ ಈಸ್ ಎಂಡೆಮಿಕ್ ಟು ಈಸ್ಟರ್ನ್ ಘಾಟ್ಸ್, ಆಂಧ್ರ ಪ್ರದೇಶ್. ಓಕೆ, ನೆಕ್ಸ್ಟ್ ಇಟ್ ಇಸ್ ಯೂಸ್ಡ್ ಫಾರ್ ಡೆಕೋರೇಟಿವ್ ಆ್ಯಂಡ್ ಆರ್ನಮೆಂಟಲ್ ಪರ್ಪಸ್. ಸೊ ಇಟ್ ಇಸ್ ಅ ಹಾರ್ಡ್ವುಡ್ ಥರನೇ. ಸೊ ಅದನ್ನು ಡೆಕೋರೇಷನ್ ಮತ್ತು ಆರ್ನಮೆಂಟಲ್ ಪರ್ಪಸ್ಸಿಗೆ ಯೂಸ್ ಮಾಡ್ತಾರೆ. ಇದು ನಮ್ಮ ಸ್ಯಾಂಡಲ್ವುಡ್ ಥರ, ನಮ್ಮದು ಏನು ಶ್ರೀಗಂಧ ಇರುತ್ತೆ ಆ ಥರ. ಇಟ್ ಇಸ್ ನಾಟ್ ಅರೋಮ್ಯಾಟಿಕ್. ನಮ್ಮದು ಸ್ಯಾಂಡಲ್ವುಡ್ ಇಸ್ ಅರೋಮ್ಯಾಟಿಕ್ ಅಲ್ವಾ? ಸೊ ರೆಡ್ ಸ್ಯಾಂಡಲ್ಸ್ ಅಥವಾ ರೆಡ್ ಸ್ಯಾಂಡಲ್ವುಡ್ ಇಟ್ ಇಸ್ ನಾಟ್ ಅರೋಮ್ಯಾಟಿಕ್. ಸೊ ಇದನ್ನ ಪರ್ಫ್ಯೂಮ್ಸಲ್ಲೆಲ್ಲ ಯೂಸ್ ಮಾಡಲ್ಲ. ಇಟ್ ಇಸ್ ಓನ್ಲಿ ಯೂಸ್ ಫಾರ್ ಡೆಕೋರೇಟಿವ್ ಆ್ಯಂಡ್ ಆರ್ನಮೆಂಟಲ್ ಪರ್ಪಸ್. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ? ಬೋತ್ 1 and 2.